ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1ಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ 2025 ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯ 5 ಪ್ರಶ್ನೆಗಳು ಮ್ಯಾಥಮೆಟಿಕಲ್ ರೀಸನಿಂಗ್ ಗೆ ಸಂಬಂಧಪಟ್ಟ 11 to 15 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಇಲ್ಲಿ ನಾವು A2 ಸೀರೀಸ್ ಅನ್ನ ಫಾಲೋ ಮಾಡ್ತಾ ಇದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಅಕ್ಟೋಬರ್ 11 ರಂದು ಎಕ್ಸಾಮಿನೇಷನ್ ನಡೆಯಲಿದೆ. ಸೊ ಇದ್ರ ಪ್ರಕಾರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಪ್ರಿಪರೇಷನ್ ಅನ್ನು ಆರಂಭ ಮಾಡಿ. ಜೊತೆಗೆ ಪೇಪರ್ 1 ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಗಾಗಿ ನಾವು ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಇದರಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ, ನೋಟ್ಸ್ ಅನ್ನ ಕೊಡ್ತಿದೀವಿ, 5000+ MCQ PDF ಅನ್ನ ನೀಡ್ತಾ ಇದೀವಿ, ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತಾ ಇದೀವಿ, ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನೀಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ಒಂದು ಆಪ್ ಮೂಲಕ ಜಾಯ್ನ್ ಆಗಬಹುದು, ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಸೊ ಹಾಗಾದ್ರೆ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಕ್ವಶನ್ ನಂಬರ್ 11, ಸ್ಟಡಿ ದ ಫಾಲೋವಿಂಗ್ ಪೈ ಚಾರ್ಟ್ ಅಂಡ್ ಬಾರ್ ಡಯಾಗ್ರಾಮ್ and answer the questions below. So here school is 18%, school D is 18%, school E is 29%, school F 6%, school A 12%, school B 9%, school C 26%. According to pie chart and according to bar chart, school on the x-axis schools are given, on the y-axis number of boys are given. So based on this, what is the ratio of the number of boys in school C, the number of girls in school B, and the total number of students in school E? ಇಲ್ಲಿ ಪೈ ಚಾರ್ಟ್ ಮತ್ತೆ ಒಂದು ಬಾರ್ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೈ ಚಾರ್ಟ್ ಏನಿದೆ, ಶಾಲೆಗಳಲ್ಲಿರುವ 6000 ವಿದ್ಯಾರ್ಥಿಗಳ ಶೇಕಡಾವಾರು ಹಂಚಿಕೆಯನ್ನು ತೋರಿಸ್ತಾ ಇದೆ, ಪರ್ಸೆಂಟೇಜ್ ನಲ್ಲಿ ತೋರಿಸ್ತಾ ಇದೆ. ಬಾರ್ ಚಾರ್ಟ್ ಪ್ರತಿ ಸ್ತಂಭದ ಮೇಲ್ಭಾಗದಲ್ಲಿ ಪ್ರತಿ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆಯನ್ನ ತೋರಿಸ್ತಾ ಇದೆ. ಹಾಗಾದ್ರೆ ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ, ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಮತ್ತು ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ 4 ಆಪ್ಷನ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬಹುದಂತ. ಸೊ ಇಲ್ಲಿ ಮೊದಲಿಗೆ ಸೊ ಫ್ರಮ್ ದ ಪೈ ಚಾರ್ಟ್ ಪ್ರಕಾರ ಒಟ್ಟು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? ದೇರ್ ಆರ್ 6000 ಸ್ಟೂಡೆಂಟ್ಸ್. ಸ್ಕೂಲ್ ಬಿ ನಲ್ಲಿ ಎಷ್ಟು ಜನ ಇದ್ದಾರೆ? ಸ್ಕೂಲ್ ಬಿ ಇಸ್ 9%. ಸೊ ಸ್ಕೂಲ್ ಬಿ ಇಸ್ 9% ಮೀನ್ಸ್ 9/100 into 6000, it will become 540. ಸೊ ಒಟ್ಟು ಬಿ ನಲ್ಲಿ 540 ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ ವೆನ್ ಇಟ್ ಕಮ್ಸ್ ಟು ಸ್ಕೂಲ್ ಸಿ 26%, ಇಟ್ ಮೀನ್ಸ್ ದಟ್ 26/100 multiplied by 6000. So 1560 students are studying in school C. Next, school E 29. School E is 29%. So 29/100 into 6000, 1740. So idu according to pie chart. Now as per the bar chart, boys in school C is 900. C school nalli 900 boys idare, B school nalli 400 boys idare. ಹೌದಾ? ಸೊ as it is ಈ ಒಂದು ಬಾರ್ ಚಾರ್ಟ್ ನಂತೆ. ಹಾಗಾದ್ರೆ ಒಟ್ಟು ಗರ್ಲ್ಸ್ ಎಷ್ಟು? ಸೊ ಹಿಯರ್ 540 minus 140. ಸೊ ಒಟ್ಟು ಸ್ಕೂಲ್ ಬಿ ನಲ್ಲಿ, ಯಾಕಂದ್ರೆ ಪ್ರಶ್ನೆಯಲ್ಲಿ ಏನಿದೆ, ದ ರೇಷಿಯೋ ಆಫ್ ದ ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಸಿ, ದ ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಬಿ. ಸೊ ಬಿ ಸ್ಕೂಲ್ ನಲ್ಲಿರುವ ಗರ್ಲ್ಸ್ ಅನ್ನ ನಾವು ಕಂಡುಹಿಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಬಿ ಸ್ಕೂಲ್ ನಲ್ಲಿ ಒಟ್ಟು 540 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಬಾಯ್ಸ್ ಎಷ್ಟು ಅಂತಂದ್ರೆ 400. ಸೊ ಹೀಗಾಗಿ 540 minus 400, 140 ಗರ್ಲ್ಸ್ ಆರ್ ಸ್ಟಡಿಂಗ್ ಇನ್ ಸ್ಕೂಲ್ ಬಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ಕೇಳಿದ್ದಾರೆ? ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಸಿ. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಸಿ 900. ಸೊ ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಸಿ ಇಲ್ಲಿದೆ, ಬಾರ್ ಗ್ರಾಫ್ ನಲ್ಲಿ ನೇರವಾಗಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಸಿ ಇಸ್ 900. ಸೊ ಗರ್ಲ್ಸ್ ಇನ್ ಸ್ಕೂಲ್ ಬಿ ಇಸ್ 140. ಇವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಟೋಟಲ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಇ ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? 1740. ಸ್ಕೂಲ್ ಇ ನಲ್ಲಿ ಇವಾಗಲೇ 29% ಇದ್ದಾರೆ. 29/100 multiplied by 6000 ಮಾಡಿದಾಗ 1740 ಬಂತು. ಸೊ ಇವಾಗ 3 ರೇಷಿಯೋ ಮಾಡಿದ್ರೆ ಮುಗೀತು. ಸೊ ಮೊದಲಿಗೆ
Number of boys in school C 900. Next, number of girls in school B 140. ಕೊನೆಗೆ total number of students in school E 1740. ಸೊ ಇದನ್ನ 20 ನಿಂದ ಡಿವೈಡ್ ಮಾಡ್ತಾ ಹೋದ್ರೆ 45:7:87 ಬರ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ 3 45:7:87 ಸರಿಯಾಗಿದೆ. So now question number 12. The following table gives the number of items of a product sold in two towns A and B in 6 different months. Months ಕೊಟ್ಟಿದ್ದಾರೆ January, February, March, April, May, June ಅಂತ town A, town B ಕೊಟ್ಟಿದ್ದಾರೆ. Question is the number of items sold in town B in April is what percent more than the number of products sold in town A in the same month. ಸೊ ಇಲ್ಲಿ ತಿಂಗಳು ಮತ್ತೆ ಪಟ್ಟಣವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಏನ್ ಕೇಳಿದಾರೆ ಅಂತಂದ್ರೆ ಏಪ್ರಿಲ್ ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡಾ ಎಷ್ಟು ಹೆಚ್ಚಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ 4 43 40 45 42. ನೋಡೋಣ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ. ಸೊ ಇಲ್ಲಿ ಫ್ರಮ್ ದ ಟೇಬಲ್ ಪ್ರಶ್ನೆ ಏನ್ ಕೇಳಿದ್ದಾರೆ ದ ನಂಬರ್ ಆಫ್ ಐಟಮ್ಸ್ ಸೋಲ್ಡ್ ಇನ್ ಟೌನ್ ಬಿ ಇನ್ ದ ಮಂತ್ ಏಪ್ರಿಲ್. ಸೊ ಅದೇ ರೀತಿಯಾಗಿ ವಾಟ್ ಪರ್ಸೆಂಟ್ ಮೋರ್ ದನ್ ನಂಬರ್ ಆಫ್ ಪ್ರಾಡಕ್ಟ್ ಸೋಲ್ಡ್ ಇನ್ ಟೌನ್ ಎ ಇನ್ ದ ಸೇಮ್ ಮಂತ್ಸ್ ಅಂದ್ರೆ ಏಪ್ರಿಲ್ ನಲ್ಲಿನೇ. ಸೊ ಹೀಗಾಗಿ ಟೌನ್ ಎ ಇನ್ ಏಪ್ರಿಲ್ ಈಸ್ 150. ಸೊ 150. ಇನ್ ದ ಸೇಮ್ ವೇ ಟೌನ್ ಬಿ ಇನ್ ಏಪ್ರಿಲ್ ಈಸ್ 210. ಟೌನ್ ಬಿ ಇನ್ ಏಪ್ರಿಲ್ ಈಸ್ 210. ಸೊ ಇನ್ಕ್ರೀಸ್ ಇನ್ ಐಟಮ್ಸ್ ಅಂತ ಕೇಳಿದ್ದಾರೆ ಅಂದ್ರೆ ವಾಟ್ ಪರ್ಸೆಂಟ್ ಇನ್ಕ್ರೀಸ್ ಅಂತ ಕೇಳಿದ್ದಾರೆ. ವಾಟ್ ಪರ್ಸೆಂಟ್ ಮೋರ್ ದನ್ ದ ನಂಬರ್ ಆಫ್ ಅಂತ ಕೇಳಿದ್ದಾರೆ. ಹಾಗಾಗಿ ಇನ್ಕ್ರೀಸ್ ಇನ್ ಐಟಮ್ಸ್ ಇಸ್ ದಟ್ ಈಸ್ 210 minus 150 ಎಷ್ಟಾಗುತ್ತೆ 60 ಇಷ್ಟು ಇನ್ಕ್ರೀಸ್ ಆಗಿದೆ. ಸೊ ಇದನ್ನ ಪರ್ಸೆಂಟೇಜ್ ನಲ್ಲಿ ತೆಗಿಬೇಕಂದ್ರೆ ಏನ್ ಮಾಡ್ತೀವಿ 60 ಡಿವೈಡೆಡ್ ಬೈ ಟೋಟಲ್ 150. ಟೌನ್ ಎದು 150 ಇದೆ. ಸೊ 60 ಇದು ಇನ್ಕ್ರೀಸ್ ಆಗಿದ್ದು. ಸೊ ಇಲ್ಲಿ ಪ್ರಶ್ನೆ ಏನಿದೆ ನಂಬರ್ ಆಫ್ ಐಟಮ್ಸ್ ಸೋಲ್ಡ್ ಇನ್ ಟೌನ್ ಬಿ is what percent of more than number of products sold in town A ಅಂತ ಇದೆ. ಹಾಗಾಗಿ ಚೇಂಜ್ ಆಗಿದ್ದು ಎಷ್ಟು ಇಲ್ಲಿ 60. ಎ ನಲ್ಲಿ ಎಷ್ಟಿದೆ 150. ಸೊ ಮಲ್ಟಿಪ್ಲೈಡ್ ಬೈ 100. 60 ಡಿವೈಡೆಡ್ ಬೈ 150 ಮಲ್ಟಿಪ್ಲೈ ಬೈ 100 ಮಾಡಿದಾಗ 40% ಬರುತ್ತೆ. ಸೊ ಹೀಗಾಗಿ 40% ಆಪ್ಷನ್ 2 ಇಲ್ಲಿ ಸರಿಯಾಗಿದೆ. So now question number 13. 6 students are ranked in the increasing order 1, 2, 3, 4, 5, 6 based on their scores in a test. Suppose score of each student is added by grace marks 2. Then which of the following is true? Rank of each student added by 2. Rank of each student remain the same. Rank of each student decreased by original rank. Rank of each student changes. 6 ಜನ ವಿದ್ಯಾರ್ಥಿಗಳಿದ್ದಾರೆ. ಅವರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1, 2, 3, 4, 5, 6 ಅಂತ ಏರಿಕೆ ಕ್ರಮದಲ್ಲಿ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಪ್ರತಿ ವಿದ್ಯಾರ್ಥಿಗೆ 2 ಅಂಕಗಳು ಗ್ರೇಸ್ ಮಾರ್ಕ್ಸ್ ಅನ್ನು ನೀಡಿದ್ದಾರೆ. ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ 2ರಿಂದ ಕೂಡಲಾಗಿದೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಮೂಲ ರ್ಯಾಂಕ್ ಗಿಂತ ಕಡಿಮೆ ಆಗುತ್ತದೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಬದಲಾಗುತ್ತದೆ. ತುಂಬಾ ಸರಳವಾಗಿರೋ ಪ್ರಶ್ನೆ. ಈ ಗ್ರೇಸ್ ಮಾರ್ಕ್ಸ್ ಏನಿದೆಯಲ್ಲ ಈ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ರ್ಯಾಂಕ್ ನ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಆಪ್ಷನ್ 2 ರ್ಯಾಂಕ್ ಆಫ್ ಈ ಸ್ಟೂಡೆಂಟ್ ರಿಮೇನ್ಸ್ ಸೇಮ್. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ. ಸೊ ಇಲ್ಲಿ ನೋಡಬಹುದು ಇಫ್ ದ ಸೇಮ್ ಗ್ರೇಸ್ ಮಾರ್ಕ್ಸ್ ಆರ್ ಆಡೆಡ್ ಟು ಎವ್ರಿ ಸ್ಟೂಡೆಂಟ್ ಸ್ಕೋರ್ ದ ಡಿಫರೆನ್ಸ್ ಬಿಟ್ವೀನ್ ದೇರ್ ಸ್ಕೋರ್ಸ್ ರಿಮೇನ್ಸ್ ಅನ್ಚೇಂಜ್. ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ 2 ಅಂಕಗಳನ್ನ ಕೃಪಾಂಕಗಳನ್ನ ನೀಡುವುದರಿಂದ ಇದು ರ್ಯಾಂಕ್ ನ ಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ರ್ಯಾಂಕ್ ಆಫ್ ಈಚ್ ಸ್ಟೂಡೆಂಟ್ ರಿಮೇನ್ಸ್ ಸೇಮ್. ಆಪ್ಷನ್ 2. Now question number 14. Suppose a survey has been conducted on a sample of 500 patients suffering from a particular type of pain. The objective of the study is to know the usage of 2 medicines for the pain among all such patients. The following information has been obtained out of 500 patients. Out of 500 patients, 60% are females and 45% use medicine 1. However, out of total patients, 50% use medicine 1. What percent of male and female use medicine 1 respectively? ಸೊ ಇಲ್ಲಿ ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ 500 ರೋಗಿಗಳ ಒಂದು ಸಮೀಕ್ಷೆ ಮಾಡಲಾಗಿದೆ. ಅಧ್ಯಯನದ ಉದ್ದೇಶವು ಅಂತ ಎಲ್ಲಾ ರೋಗಿಗಳಲ್ಲಿ ನೋವಿಗಾಗಿ 2 ಔಷಧಿಗಳ ಬಳಕೆಯನ್ನ ತಿಳಿಯುವುದಾಗಿದೆ. ಸೊ 500 ರೋಗಿಗಳಲ್ಲಿ 60% ಮಹಿಳೆ ಇದ್ದಾರೆ ಮತ್ತು ಇವರಲ್ಲಿ 45% ಔಷಧಿ 1 ಉಪಯೋಗಿಸ್ತಾರೆ.
ಅದಾಗಿ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧಿ 1 ಅನ್ನು ಉಪಯೋಗಿಸುತ್ತಾರೆ. ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ 1 ಅನ್ನು ಉಪಯೋಗಿಸ್ತಾರೆ? ಸೊ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಬೀಳಿಸ್ತಾ ಹೋಗಿ. ಸೊ ಟೋಟಲ್ ದೇರ್ ಆರ್ ಹೌ ಮೆನಿ ಪೇಷಂಟ್ಸ್? 500. ಟೋಟಲ್ ಒಟ್ಟು ಎಷ್ಟು ಪೇಷಂಟ್ಗಳಿದ್ದಾರೆ? 500 ಪೇಷಂಟ್ಸ್ ಇದ್ದಾರೆ. ದೆನ್ ಔಟ್ ಆಫ್ 500 ಪೇಷಂಟ್ಸ್ 60% ಆರ್ ಫಿಮೇಲ್. ಸೊ ಅದರಲ್ಲಿ 60% ಏನಿದ್ದಾರೆ? ಫಿಮೇಲ್ ಇದ್ದಾರೆ. ಅಂದ್ರೆ ಎಷ್ಟು ಜನ ಆದ್ರು? 60 ಡಿವೈಡೆಡ್ ಬೈ 100 ಇಂಟು 500. 300 ಜನ ಏನಿದ್ದಾರೆ? ಮಹಿಳೆಯರಿದ್ದಾರೆ. ಸೊ ನೆಕ್ಸ್ಟ್ ಅಂಡ್ 45% ಯೂಸ್ ಮೆಡಿಸನ್ 1 ಅಂತ ಹೇಳಿದ್ದಾರೆ. ಸೊ ಫಿಮೇಲ್ಸ್ ಆರ್ 300 ಅಂಡ್ ಮೇಲ್ಸ್ ಎಷ್ಟು ಜನ ಆದ್ರು? 500 minus 300, 200 ಆರ್ ಮೇಲ್ಸ್. ಸೊ ಇದರಲ್ಲಿ 45% ಯೂಸ್ ಮೆಡಿಸನ್ 1 ಅಂತಿದ್ದಾರೆ. 45% ಅಂದ್ರೆ 45 ಡಿವೈಡ್ ಬೈ 100 ಇಂಟು 300. 135 ಜನ ಏನ್ ಮಾಡ್ತಾರೆ? ಮೆಡಿಸನ್ 1 ಅನ್ನ ಬಳಕೆ ಮಾಡ್ತಾರೆ. ಸೊ ಹಾಗಾದ್ರೆ ಫಿಮೇಲ್ ಯೂಸರ್ಸ್ ಆಫ್ ಮೆಡಿಸನ್ ಆರ್ 135. 135 ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಮೆಡಿಸನ್ 1 ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಔಟ್ ಆಫ್ ಟೋಟಲ್ 50%, ಔಟ್ ಆಫ್ ಆಲ್ ಪೇಷಂಟ್ಸ್, ಎಲ್ಲಾ ಪೇಷಂಟ್ ಗಳಲ್ಲಿ 50% ಯೂಸ್ ಮೆಡಿಸನ್ 1. ಸೊ 50% ಯೂಸ್ ಮೆಡಿಸನ್ 1. ಸೊ 50% ಅಂದ್ರೆ 50% ಆಫ್ 500 250 ಆಗುತ್ತೆ. ಒಟ್ಟು ಪೇಷಂಟ್ ಗಳಲ್ಲಿ ಇದು. ಸೊ ಇದು ಎಷ್ಟಾಗುತ್ತೆ? ಟೋಟಲ್ ಮೆಡಿಸನ್ ಯೂಸರ್ಸ್ 250 ಆಗುತ್ತೆ. ಸೊ ದೇರ್ಫೋರ್ ಮೇಲ್ ಯೂಸರ್ಸ್ ಆಫ್ ಮೆಡಿಸನ್ 1 ಆರ್ 250 ಮೈನಸ್, ಯಾಕಂದ್ರೆ 135 ಮಹಿಳೆಯರು ಯೂಸ್ ಮಾಡ್ತಾರೆ ಮೆಡಿಸನ್ 1 ಅನ್ನ. 250 ಮೈನಸ್ 135 ಮಾಡಿದ್ರೆ 115 ಪುರುಷರು ಏನ್ ಮಾಡ್ತಾ ಇದ್ದಾರೆ? ಮೇಲ್ ಈ ಒಂದು ಔಷಧಿ 1 ಅನ್ನ ಬಳಕೆ ಮೆಡಿಸನ್ 1 ಅನ್ನ ಬಳಕೆ ಮಾಡ್ತಾರೆ. ಸೊ ಪರ್ಸೆಂಟೇಜ್ ಆಫ್ ಮೇಲ್ಸ್ ಯೂಸಿಂಗ್ ಮೆಡಿಸನ್ 1 ಔಟ್ ಆಫ್ ಟೋಟಲ್ ಪೇಷಂಟ್ ಅಂದಾಗ 115 ಡಿವೈಡೆಡ್ ಬೈ 500 ಇಂಟು 100 ಮಾಡಿದಾಗ 23 ಬರುತ್ತೆ. ಸೊ ಅದೇ ರೀತಿಯಾಗಿ ಪರ್ಸೆಂಟೇಜ್ ಆಫ್ ಫಿಮೇಲ್ಸ್ ಯೂಸಿಂಗ್ ಮೆಡಿಸನ್ 1 ಔಟ್ ಆಫ್ ಟೋಟಲ್ ಪೇಷಂಟ್ಸ್ ಅಂದ್ರೆ 135 ಬಂದಿದೆ ಇಲ್ಲಿ. 135 ಡಿವೈಡೆಡ್ ಬೈ 500 ಇಂಟು 100 ಮಾಡಿದಾಗ 27 ಬರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ 23% and 27%. ಆಪ್ಷನ್ 1 is correct. Question number 15. The following graph represents the number of students appeared and number of students passed in an examination during a year. ಡಾಟಾ ಕೊಟ್ಟಿದ್ದಾರೆ. Average percentage of students passed over the students appeared is. ಒಂದು ಗ್ರಾಫ್ ನಲ್ಲಿ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ಎಲ್ಲಾ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತೆ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರುವ ವಿದ್ಯಾರ್ಥಿಗಳ ಶೇಕಡಾ ಸರಾಸರಿ ಎಷ್ಟು? ಇದು ಕೂಡ ಸರಳವಾಗಿದೆ. ಸೊ ಇಲ್ಲಿ ನೋಡೋಣ. ಸೊ ಅವರೇಜ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಪಾಸ್ಡ್ ಓವರ್ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಎಷ್ಟಿಲ್ಲಿ? 40 ಪ್ಲಸ್ 50 ಪ್ಲಸ್ 60 ಪ್ಲಸ್ 70 ಪ್ಲಸ್ 80. ಸೊ ಟೋಟಲ್ ಅಪಿಯರ್ ಸ್ಟೂಡೆಂಟ್ಸ್ ಆರ್ 300. ಅದರಲ್ಲಿ ಪಾಸ್ ಆದವರು ಎಷ್ಟು? 10 ಪ್ಲಸ್ 30 ಪ್ಲಸ್ 40 ಪ್ಲಸ್ 40 ಪ್ಲಸ್ 60. 180 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಅವರೇಜ್ ಪರ್ಸೆಂಟೇಜ್ ತುಂಬಾ ಸರಳವಾಗಿದೆ. 180 ಪಾಸ್ ಡಿವೈಡೆಡ್ ಬೈ ಟೋಟಲ್ ಸ್ಟೂಡೆಂಟ್ ಮಲ್ಟಿಪ್ಲೈಡ್ ಬೈ 100. 180 divided by 300 into 100, 60%. So option 4 is correct. ಓಕೆ ಫ್ರೆಂಡ್, ದಿಸ್ ಇಸ್ ಅಬೌಟ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿ KCET 2026 ಪ್ರಿಪೇರ್ ಅನ್ನ ಮಾಡ್ತಾ ಇದ್ದೀರಾ, ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರೋ ಪೇಪರ್ 1 ಕೋರ್ಸ್ ಅನ್ನ ಜಾಯ್ನ್ ಆಗ್ಬೋದು. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, ಸಾಕಷ್ಟು MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತೆ 5000 ಪ್ಲಸ್ MCQ PDF, ಎಲ್ಲ PYQs ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.